ಬೆಂಗಳೂರಿನಲ್ಲಿ ಕಸ ಹಾಕಿ ಬರ್ತೀನಿ ಅಂತ ಮನೆಯಿಂದ ಹೊರಬಂದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಕಟ್ಟಿಂಗ್ ಶಾಪ್ ನಡೆಸುತ್ತಿದ್ದ ಪ್ರಭು ಎಂಬಾತನ ಜೊತೆ ಪತ್ನಿ ಪರಾರಿಯಾಗಿದ್ದಾಳೆ ಎಂದು ಪತಿ ಶರತ್ ಕುಮಾರ್ ಆರೋಪಿಸಿದ್ದಾರೆ. ಬಾಗಲಗುಂಟೆಯ ಪ್ರಭು ಎಂಬಾತ 2 ಮಕ್ಕಳ ತಾಯಿಗೆ ಮೊಬೈಲ್ ಕರೆನ್ಸಿ ಹಾಕಿಸುತ್ತಿದ್ದ. ಈ ಬಗ್ಗೆ ಗಲಾಟೆಯೂ ಆಗಿತ್ತು. ಪತಿ ಶರತ್ ಹೆಂಡತಿಗೆ ಬುದ್ಧಿವಾದ ಹೇಳಿದ್ದ. ಏಪ್ರಿಲ್ 11ರ ರಾತ್ರಿ 11:57 ಹೊತ್ತಿಗೆ ಕಸ ಹಾಕಿ ಬರುತ್ತೇನೆ ಎಂದು ಹೋದ ಹೆಂಡತಿ ಮನೆಗೆ ಮರಳಲಿಲ್ಲ ಎಂದು ಶರತ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮಂಡ್ಯದಲ್ಲಿ ಮದುವೆಯಾದ 2 ವರ್ಷಕ್ಕೆ ಪತಿ ಸ್ನೇಹಿತನ ಜೊತೆ ಮಹಿಳೆ ಪರಾರಿಯಾಗಿದ್ದಾಳೆ. ರಕ್ಷಿತಾ ಎಂಬ ಮಹಿಳೆಯು ಪ್ರೀತಿಸಿ ಆಟೋ ಚಾಲಕ ಸಾಗರ್ ಜೊತೆ ಮದುವೆಯಾಗಿದ್ಲು. ಮದುವೆಯಾದ 2 ವರ್ಷಗಳಲ್ಲಿ ಪತಿಯ ಸ್ನೇಹಿತ ಇಂದ್ರನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಮದುವೆಯಾಗಿ ಫೋಟೋ ಸ್ಟೇಟಸ್ಗೆ ಹಾಕಿದ್ದಾಳೆ. ಪತಿ ಸಾಗರ್ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. 1 ಲಕ್ಷ ನಗದು, 22 ಗ್ರಾಂ ಒಡವೆ ತೆಗೆದುಕೊಂಡು ಹೋಗಿದ್ದಾಳೆ. ಮನೆಯಿಂದ ತೆಗೆದುಕೊಂಡು ಹೋದ ಹಣ, ಚಿನ್ನಾಭರಣ ವಾಪಸ್ ಕೊಡಲಿ, ಅವರಿಬ್ಬರು ಚೆನ್ನಾಗಿ ಇರಲಿ, ನನಗೆ ಡೈವೋರ್ಸ್ ಕೊಡಲಿ ಎಂದು ಹೇಳಿದ್ದಾನೆ. ಬೆಂಗಳೂರಿನಲ್ಲಿ ಪ್ರೀತಿಯ ನೆಪದಲ್ಲಿ ಸ್ನೇಹಿತನ ಹೆಂಡತಿಯನ್ನ ಕರೆದೊಯ್ದ ಆರೋಪ ಕೇಳಿಬಂದಿದೆ. ಜಿಮ್ ಟ್ರೈನರ್ ನಿತೀಶ್ ಎಂಬಾತನ ಹೆಂಡತಿಯನ್ನ ಸ್ನೇಹಿತ ನವೀನ್ ಓಡಿಸಿಕೊಂಡು ಹೋಗಿದ್ದಾನೆ ಎಂದು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪತ್ನಿ ಹೊಟ್ಟೆ ನೋವು ಎಂದು ಅರ್ಧ ದಿನ ರಜೆ ಪಡೆದು ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾಳೆ. ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದ ಜಿಮ್ ಟ್ರೈನರ್ ಈಗ ಕಂಗಾಲಾಗಿದ್ದಾನೆ. ಆದರೆ ನಾನು ಗಂಡನ ಜೊತೆ ಹೋಗಲ್ಲ, ಪಿಜಿಗೆ ಹೋಗಿ ಸೇರುತ್ತೇನೆ ಎಂದು ಪತ್ನಿ ಪಟ್ಟು ಹಿಡಿದಿದ್ದಾಳೆ. ಕೊಡಗಿನಲ್ಲಿ ಅಮೆರಿಕ ಮೂಲದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಎಂಬ ಹೋಮ್ ಸ್ಟೇಯಲ್ಲಿ ತಂಗಿದ್ದ ವಾಷಿಂಗ್ಟನ್ ಮೂಲದ ಮಹಿಳೆ ಮೇಲೆ ಜಾರ್ಖಂಡ್ ಮೂಲದ ವೃಜೇಶ್ ಕುಮಾರ್ ಈ ಕೃತ್ಯವೆಸಗಿದ್ದಾನೆ. ಪ್ರಕರಣ ಸಂಬಂಧ ಹೋಮ್ ಸ್ಟೇ ಮಾಲೀಕ ವಿಶಾಲ್ನನ್ನು ಕೂಡ ಬಂಧಿಸಲಾಗಿದೆ. ಏಪ್ರಿಲ್ 19ರಂದು ನಡೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ವಿಮಾನಕ್ಕೆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿದೆ. ನಿನ್ನೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದ ಫ್ಲೈ 91 ಸಂಸ್ಥೆಯ ವಿಮಾನ ಆಕಾಶದಲ್ಲಿಯೇ 1 ಗಂಟೆ ಕಾಲ ಗಿರಕಿ ಹೊಡೆದಿದೆ. ಹುಬ್ಬಳ್ಳಿ, ದಾಂಡೇಲಿ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾರಾಡಿ ನಂತರ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಮೊನ್ನೆಯಷ್ಟೇ ಹೈದರಾಬಾದ್ನಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬರಬೇಕಾಗಿದ್ದ ಫ್ಲೈ 91 ಸಂಸ್ಥೆಯ ವಿಮಾನ ಆಕಾಶದಲ್ಲಿ 4 ತಾಸು ಗಿರಕಿ ಹೊಡೆದು ಬೆಂಗಳೂರಿನಲ್ಲಿ ಇಳಿದಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಸಮಸ್ಯೆಯಾಗುತ್ತಿದೆ ಅಂತ ಅಧಿಕಾರಿಗಳು ಕಾರಣ ಕೊಡ್ತಾ ಇದ್ದಾರೆ. ಆದರೆ ಇಂತಹ ಸಮಸ್ಯೆ ಫ್ಲೈ 91 ವಿಮಾನಕ್ಕೆ ಮಾತ್ರ ಯಾಕೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆ ಅವಾಂತರ ಸೃಷ್ಟಿಸಿದೆ. ಗುಡುಗು ಸಿಡಿಲು ಸಹಿತ ಭಾರೀ ವರ್ಷಧಾರೆಯಿಂದಾಗಿ ಬಸವನಗುಡಿಯಲ್ಲಿ ಭಾರೀ ಗಾತ್ರದ ಮರ ಮನೆಯೊಂದರ ಮೇಲೆ ಬಿದ್ದಿದೆ. ಹೆಂಚಿನ ಮನೆಯಲ್ಲಿದ್ದ 4 ತಿಂಗಳ ಮಗು, 80 ವರ್ಷದ 2 ವೃದ್ಧರು, ಒಟ್ಟಾರೆ 5-6 ಜನ ಅಪಾಯದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ವರದರಾಜ್ ಶೇಟ್ ಕುಟುಂಬ ಪವಾಡ ರೀತಿ ಬದುಕುಳಿದಿದೆ. ನಿನ್ನೆ ರಾತ್ರಿ ಸುಮ್ಮನೆ ಮನೆ ಕೆಲ ಸದಸ್ಯರು ಮಲಗೋ ಜಾಗ ಬದಲಿಸಿದ್ದಕ್ಕೆ ಬದುಕಿ ಉಳಿದಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರ ಹೊತ್ತಿ ಉರಿದಿದೆ. ಹೂವಿನ ಹಡಗಲಿ ಪಟ್ಟಣದ ಸೊಪ್ಪಿನ ಕಾಳಮ್ಮ ಬಡಾವಣೆಯ ಉಮಾಪತಿ ಎಂಬುವರಿಗೆ ಸೇರಿದ ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಭಾರೀ ಪ್ರಮಾಣದಲ್ಲಿ ಗಾಳಿ ಬೀಸಿದ್ರಿಂದ ಬೆಂಕಿ ಧಗಧಗಿಸಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಅನಿರೀಕ್ಷಿತ ಘಟನೆಯಿಂದಾಗಿ ಸ್ಥಳೀಯರು ಕೆಲಕಾಲ ಆತಂಕಕ್ಕೊಳಗಾಗಿದ್ದರು. ಬೆಂಗಳೂರಿನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಯೋ ಪಾರ್ಕ್ 8ನೇ ಭಾಗದಲ್ಲಿ ಬೆಂಕಿ ಹೊತ್ತಿ ಉರಿದಿದ್ದು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. 106 ಗಿಡಮರಗಳು ಬೆಂಕಿಗಾಹುತಿಯಾಗಿವೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಕಾಣಿಸಿಕೊಂಡ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು. ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ಮತ್ತೊಂದು ಗೋದಾಮು ಬೆಂಕಿಗಾಹುತಿಯಾಗಿದೆ. ಶಾಂತಿನಗರದಲ್ಲಿ ಪ್ಲೈವುಡ್ ಗೋದಾಮು ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲೈವುಡ್ ನಾಶವಾಗಿದೆ. ಗೋದಾಮು ಪಕ್ಕದಲ್ಲೇ ಖಾಲಿ ಜಾಗ ಇತ್ತು. ಕಿಡಿಗೇಡಿಗಳು ಹಾಕಿದ ಬೆಂಕಿ ವ್ಯಾಪಿಸಿ ಅನಾಹುತವಾಗಿದೆ ಅಂತ ಶಂಕಿಸಲಾಗಿದೆ. ಬೆಂಕಿ ಅವಘಡದಿಂದ ಗೋದಾಮು ಸುತ್ತಮುತ್ತಲಿನ ನಿವಾಸಿಗಳು, ಅಂಗಡಿಯವರಲ್ಲಿ ಆತಂಕ ಮನೆ ಮಾಡಿತ್ತು.
ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟು ಹಾಸನದಲ್ಲಿನ ಎಲ್ಪಿಜಿ ಪೂರೈಕೆ ಮೇಲೆ ಭಾರೀ ಪರಿಣಾಮ ಬೀರಿದೆ. ಅರಕಲಗೂಡು ತಾಲೂಕಿನ ಬರಗೂರು ಬಳಿ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಕಳೆದ 1 ತಿಂಗಳಿನಿಂದ ಸಮಸ್ಯೆ ಹೆಚ್ಚಾಗಿದ್ದು ಈಗದು ತಾರಕಕ್ಕೇರಿದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬೇರೆಲ್ಲಾ ಕಂಪನಿಯ ಸಿಲಿಂಡರ್ ಬರ್ತಾ ಇದೆ, ಆದರೆ ಭಾರತ್ ಗ್ಯಾಸ್ ಯಾಕೆ ಸಮಸ್ಯೆಯಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಎಲ್ಪಿಜಿ ಗ್ಯಾಸ್ಗಾಗಿ ಬೆಂಗಳೂರು ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಆಟೋ ಚಾಲಕರು ಬಸಪ್ಪ ಸರ್ಕಲ್ನಿಂದ ಸಜ್ಜನರಾವ್ ಸರ್ಕಲ್ವರೆಗೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಗದಿರೋ ಬಗ್ಗೆ ಸಹಜವಾಗಿ ಆಕ್ರೋಶ ಹೊರಹಾಕ್ತಿರುವ ಆಟೋ ಚಾಲಕರು 100 ರೂಪಾಯಿಗೆ ಗ್ಯಾಸ್ ಸಿಗ್ತಿದೆ, ಅರ್ಧ ಇಲ್ಲೇ ಖರ್ಚಾಗ್ತಿದೆ, ನಮ್ಮ ಫ್ಯಾಮಿಲಿ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೋಟೆಲ್ನವರಿಗೆ ಗ್ಯಾಸ್ ಹೇಗೆ ಸಿಗ್ತಿದೆ, ನಮಗೆ ಯಾಕೆ ಸಿಗ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಕಷ್ಟ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒದ್ದಾಡಿದ್ದಾರೆ. 10 ರೂಪಾಯಿ ಜಾಸ್ತಿ ತಗೊಂಡ್ರೆ ಕೊಳ ಕತ್ತಾರೆ, ಪೊಲೀಸವರು ಎಲ್ಲ ಬಂದ್ಬಿಡ್ತಾರೆ. ಇವಾಗ ಯಾರು ಬಂದಿಲ್ಲ, ಅವ್ರು ಲೂಟಿ ಮಾಡ್ತಾ ಇದ್ದಾರೆ. ಗ್ಯಾಸ್ದವರು ಅವ್ರು ಲೂಟಿನೇ ಮಾಡ್ತಾ ಇರೋದು. ಒಂದು ಜಾಗ 120, ಒಂದು ಜಾಗ 110, ಒಂದು ಜಾಗ ಇನ್ನೂ ಹೇಗೆ ಬಾಯಿಗೆ ಬಂದಂಗ. ಧಾರವಾಡದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿದೆ. ಕುಂದಗೋಳ ತಾಲೂಕಿನ ಬೆನಕನಹಳ್ಳಿಯಲ್ಲಿ 300 ಮನೆಗಳ ಗ್ರಾಮಕ್ಕೆ ಒಂದೇ ನಲ್ಲಿ ಸಂಪರ್ಕ ಇದ್ದು ಬಿಂದಿಗೆ ನೀರಿಗೆ 3 ಗಂಟೆಗಳು ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ನೀರಿಗಾಗಿ ಗಂಟೆಗಟ್ಟಲೆ ಕಾಯುತ್ತಿರುವ ಜನರು ಬಿಸಿಲಿನಲ್ಲಿ ಒದ್ದಾಡುತ್ತಿದ್ದಾರೆ. ಕೆಲವರು ತಳ್ಳು ಗಾಡಿ ತಂದು ನೀರಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಸಮಸ್ಯೆ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಬಿಸಿಲ ತಾಪಕ್ಕೆ ಕೆರೆಗಳು ಖಾಲಿಯಾಗಿವೆ. ಕುಡಿಯುವ ನೀರಿಗೂ ಚನ್ನಪಟ್ಟಣದಲ್ಲಿ ಸಮಸ್ಯೆ ಉಂಟಾಗಿದೆ. ರೈತರ ವ್ಯವಸಾಯಕ್ಕೂ ನೀರಿಲ್ಲದೆ ಒದ್ದಾಡುವ ಹಾಗಾಗಿದೆ. ಪ್ರಾಣಿ ಪಕ್ಷಿಗಳಿಗೂ ಕುಡಿಯಲು ನೀರಿಲ್ಲದೆ ಬಸವಳಿದಿವೆ. ಚನ್ನಪಟ್ಟಣದಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿದ್ದು ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗ್ತಾ ಇಲ್ಲ. ಪ್ರತಿ ವರ್ಷ ಏತ ನೀರಾವರಿ ಮೂಲಕ ಕೆರೆ ತುಂಬಿಸುತ್ತಿದ್ದರೂ ಈ ಬಾರಿ ನೀರು ತುಂಬಿಸಲು ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಭಾರೀ ತೊಂದರೆಯಾಗಿದೆ. ಕೊಪ್ಪಳ ತಾಲೂಕಿನಲ್ಲಿರುವ ತುಂಗಭದ್ರಾ ಜಲಾಶಯ ರಣ ಬಿಸಿಲಿನಿಂದ ಖಾಲಿಯಾಗುವ ಆತಂಕ ಎದುರಿಸುತ್ತಿದೆ. ಮುನಿರಾಬಾದ್ ಬಳಿಯಿರುವ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಕೇವಲ 12 ಟಿಎಂಸಿ ನೀರು ಸಂಗ್ರಹವಿದೆ. 12 ಟಿಎಂಸಿ ನೀರಿನಲ್ಲಿ 2 ಟಿಎಂಸಿ ಜಲಚರಗಳಿಗೆ ಮೀಸಲಾಗಿದೆ. 10 ಟಿಎಂಸಿಯಲ್ಲಿ ಬೆಳೆಗಳು ಕುಡಿಯುವ ನೀರಿನ ಬಳಕೆ ಮಾಡಬೇಕಾಗಿದೆ. ಹಾಗಾಗಿ ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಆತಂಕ ಎದುರಾಗಿದೆ. ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳದಲ್ಲಿ ನೀರಿನ ಕೊರತೆ ಭೀತಿ ಎದುರಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಅತಿಯಾದ ಬಿಸಿಲಿನ ತಾಪದಿಂದ ಯದ್ವಾ ತೊಂದರೆಯಾಗಿದೆ. ಸಿಗ್ನಲ್ನಲ್ಲಿ ನಿಲ್ಲೋಕೆ ಬೈಕ್ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ವಾಹನ ಸವಾರರಿಗೆ ಸಿಗ್ನಲ್ನಲ್ಲಿ ನೆರಳು ಪರದೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ. ಯಾದಗಿರಿಯ ಸುಭಾಷ್ ವೃತ್ತದ ಸಿಗ್ನಲ್ನಲ್ಲಿ ಗ್ರೀನ್ ನೆಟ್ ಅಳವಡಿಸಲಾಗಿದೆ. ಸಿಗ್ನಲ್ನ 2 ಬದಿಯಲ್ಲಿ ಗ್ರೀನ್ ನೆಟ್ ಅಳವಡಿಕೆ ಮಾಡಿ ಬೈಕ್ ಸವಾರರ ಹಿತ ಕಾಪಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ತಾಪಮಾನ 36 ಡಿಗ್ರಿ ತಲುಪಿದೆ. ಹಾಗಾಗಿ ಕೋಲಾರದ ಜನ ಸನ್ಸ್ಟ್ರೋಕ್ ಭೀತಿಯಲ್ಲಿದ್ದಾರೆ. ಈ ಸಂಬಂಧ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ. 10 ಹಾಸಿಗೆ ವಾರ್ಡ್ ತೆರೆದಿರುವ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಸನ್ಸ್ಟ್ರೋಕ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಅಲ್ಲೇ ಚಿಕಿತ್ಸೆ ನೀಡುತ್ತಿದ್ದಾರೆ. ಜಿಲ್ಲಾಡಳಿತದ ಈ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ಬಿರು ಬಿಸಿಲಿನ ಹೊಡೆತಕ್ಕೆ ಕಾಡಾನೆಗಳ ಹಿಂಡು ನೀರನ್ನರಿಸಿ ನಿತ್ಯ ಗುಳೆ ಹೋಗುತ್ತಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹುಗ್ಯಂ ವಲಯ ವ್ಯಾಪ್ತಿಯ ನೆಲ್ಲೂರು ಅರಣ್ಯ ಪ್ರದೇಶದಲ್ಲಿ ಕುಡಿಯುವ ನೀರಿಗಾಗಿ ಗುಂಪಾಗಿ ರಸ್ತೆ ದಾಟುತ್ತಿರುವ 10ಕ್ಕೂ ಹೆಚ್ಚು ಆನೆಗಳು ಕಂಡುಬಂದಿವೆ. ಕಾಡಾನೆಗಳ ಹಿಂಡು ಪಾಲಾರ್ ಹಳ್ಳಕ್ಕೆ ನೀರು ಕುಡಿಯಲು ತೆರಳುತ್ತಿರುವುದನ್ನು ದ್ವಿಚಕ್ರ ವಾಹನ ಸವಾರರು ವಿಡಿಯೋ ಮಾಡಿದ್ದಾರೆ. 10 ಆನೆಗಳ ಪೈಕಿ 3 ಮರಿಗಳಿದ್ದು ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ಕಾಡಾನೆಗಳು ಹಳ್ಳದಲ್ಲಿ ಕಾಲ ಕಳೆದವು. ಬೇಸಿಗೆ ಸಮಯದಲ್ಲಿ ಕೆಸರು ಮಣ್ಣಿನ ಮಜ್ಜನ ಮಾಡುವ ಆನೆಗಳ ದೃಶ್ಯವನ್ನ ಜನ ಕಣ್ತುಂಬಿಕೊಂಡರು. ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವರ್ಷದ ವಿಸ್ಮಯ ಸಂಭವಿಸಿದೆ. ಚನ್ನಕೇಶವನ ಮೂಲ ವಿಗ್ರಹಕ್ಕೆ ಸೂರ್ಯ ಕಿರಣದ ಅಭಿಷೇಕವಾಗಿದೆ. ಇಂದು ಮುಂಜಾನೆ 6:15 ಗರ್ಭಗುಡಿ ಪ್ರವೇಶಿಸಿದ ಸೂರ್ಯ ರಶ್ಮಿ ದೇವರ ಮೂರ್ತಿಗೆ ಸ್ಪರ್ಶಿಸಿದೆ. ಸೂರ್ಯ ರಶ್ಮಿ 6:42 ನವರಂಗ ದ್ವಾರದ ಮೂಲಕ ಹಾದು ಹೋಗಿದೆ.